ಅಂದ್ರೆ ಜೀವಿಸಬಹುದಾದಂಥ ವಸ್ತುಗಳು, ನಾನ್ ಲಿವಿಂಗ್ ಅಂದ್ರೆ ಜೀವಿಸದೇ ಇರೋಕ್ಕಾಗಲ್ಲ. ಸೊ ಎಲ್ಲಾನು ಸೇರಿ ನಾವೇನಂತ ಹೇಳ್ತೀವಿ, ಪರಿಸರ ಅಂತ ಹೇಳ್ತೀವಿ. ಸೊ ನಾವು ಪರಿಸರನ ಇದೇ ಲಿವಿಂಗ್ ಥಿಂಗ್ಗೆ ಪರಿಸರ, ನಾನ್ ಲಿವಿಂಗ್ ಥಿಂಗ್ಗೆ ಪರಿಸರ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಪರಿಸರದಲ್ಲಿ ಎಲ್ಲರೂ ಇರುತ್ತೆ, ಬೆಟ್ಟ ಗುಡ್ಡನೂ ಇರುತ್ತೆ, ನಾವು ಇರ್ತೀವಿ. ಸೊ ಈ ವರ್ಡ್ ಇಸ್ ದ ಕಲೆಕ್ಷನ್ ಆಫ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್. ನಾವ್ಯಾರು ಇದು ನಮ್ದು ಅಂತ ಹೇಳಕ್ಕಾಗಲ್ಲ. ಅನಿಮಲ್ಸ್ ಬಂದು ಇದು ನಮ್ಮ ಏರಿಯಲ್ಲಿ ಹೋಗಿ ಅಂತ ಹೇಳಕ್ಕಾಗೋದಿಲ್ಲ. ಸೊ ಇಲ್ಲಿ ಎಲ್ಲರೂ ಇರ್ತವೆ. ಸೊ ಅವನ್ ಎಲ್ಲಾನು ನಮ್ಮ ಸುತ್ತಮುತ್ತ ಏನೇನಿರುತ್ತೋ ಎಲ್ಲಾನು ನಮ್ಮ ಪರಿಸರ ಅಂತ ನಾವು ಹೇಳ್ತೀವಿ. ಸೊ ನಮಗೆ ನಮ್ಮ ಸುತ್ತಮುತ್ತ, ನೀವು ಒಂದೊಂದ್ಸಲ ಕೇಳಿರ್ತೀರ, ನಮ್ಮ ಸುತ್ತಲಿಂದ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ನಮಗೆ ಅಂತ ಕೇಳಿರ್ತೀರ ನೀವು. ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಮ್ಮ ಸುತ್ತಲಿನ ಪರಿಸರ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ನಮಗೆ ಒಂಥರ ಚೆನ್ನಾಗಿಲ್ಲ ಎನ್ವಿರಾನ್ಮೆಂಟ್, ಅವತ್ತಿಂದು ಸ್ವಲ್ಪ ಬಿಸಿಲಿದೆ, ಆ ಕಡೆ ಈ ಕಡೆ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ, ನೀಟ್ನೆಸ್ ಇಲ್ಲ. ಸೊ ಈ ಥರದ್ದೆಲ್ಲ ಫ್ಯಾಕ್ಟರ್ಸ್ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಇರಿಟೇಟ್ ಮಾಡುತ್ತೆ. ಇರಿಟೇಟ್ ಆಗಿ ಅವಾಗ ಏನಾಗುತ್ತೆ, ನಮ್ಮದು ಪರಿಸರ ಚೆನ್ನಾಗಿಲ್ಲ, ನಮ್ಮದು ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ ನಾವು. ಸೊ ಅವಾಗ ಏನಾಗುತ್ತೆ, ನಮ್ದು ನಾನು ಹೇಳಿದ್ನಲ್ಲ, ಬೇಸಿಕಲಿ ನಾನು ಹೇಳಿದ್ದು ನಮ್ದು ಮೂಡ್ ಚೆನ್ನಾಗಿರ್ಬೇಕು, ನಾವು ಅಂದ್ರೆ ನಾವಿವಾಗ ಹೆಂಗ್ ಫೀಲ್ ಮಾಡ್ತಿದೀವಿ ಅನ್ನೋದು ನಮ್ಮ ಸುತ್ತಲಿನ ಎನ್ವಿರಾನ್ಮೆಂಟ್ ಡಿಸೈಡ್ ಮಾಡುತ್ತೆ. ಕೆಲವೊಂದ್ಸಲ ಹಂಗೆ ಆಗುತ್ತೆ, ಕೆಲವೊಂದ್ಸಲ ಪ್ಲೆಸೆಂಟ್ ಆಗಿರುತ್ತೆ, ನೇಚರ್ ಚೆನ್ನಾಗಿರುತ್ತೆ, ಗಾಳಿ ಬರ್ತಿರತ್ತೆ, ಗಿಡ ಮರಗಳು ಎಲ್ಲ ತಂಪಾಗಿರುತ್ತೆ. ಸೊ ವೆಹಿಕಲ್ಸ್ ಹೋಗ್ತಾ ಇರ್ತೀವಿ, ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ವೆಹಿಕಲ್ಸ್ ಶಬ್ದ ಸ್ವಲ್ಪ ಇರುತ್ತೆ. ಸೊ ನಮಗೆ ಪ್ಲೆಸೆಂಟ್ ಆಗಿ ಫೀಲ್ ಮಾಡ್ತೀವಿ ನಾವು. ಅವಾಗ ಏನ್ ಹೇಳ್ತೀವಿ, ಇವತ್ತು ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ, ಇವತ್ತು ಪೀಸ್ ಆಗಿದೆ, ನಮಗೆ ಸ್ವಲ್ಪ ನೆಮ್ಮದಿ ಸಿಗ್ತಿದೆ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ನಮ್ಮ ಸುತ್ತ ಇರೋ ಎನ್ವಿರಾನ್ಮೆಂಟ್ ನಮ್ಮ ಮೇಲೆ ಡೈರೆಕ್ಟ್ ಆಗಿ ಪ್ರಭಾವ ಬೀರುತ್ತೆ. ಸೊ ಗೊತ್ತಾಯ್ತಲ್ಲ ಇವಾಗ ಪರಿಸರ ಅಂದ್ರೆ ಏನೇನಂತ. ಪರಿಸರ ಅಂದ್ರೆ ಬೇಸಿಕಲಿ ನಮ್ಮ ಸುತ್ತಮುತ್ತ ಇರೋ ವಸ್ತುಗಳು ಅಥವಾ ಮನುಷ್ಯರು, ಪ್ರಾಣಿಗಳು, ಯಾವ್ದಾದ್ರು ಆಗಿರ್ಲಿ, ಅದು ಏನಂತ ಹೇಳ್ತೀವಿ, ಪರಿಸರ ಅಂತ ಹೇಳ್ತೀವಿ. ಸೊ ಪರಿಸರದಲ್ಲಿ ಮತ್ತೇನೇನು ಬರುತ್ತೆ, ಏರ್, ಗಾಳಿ ಇರತ್ತಾ, ನಾವು ಗಾಳಿನ ಮೇನ್ ಫ್ಯಾಕ್ಟರ್ ಆಗಿ ತಗೋತೀವಿ. ಇವಾಗ ತಾನೇ ಹೇಳಿದೆ, ನಮಗೆ ತಂಪಾದ ಗಾಳಿ ಬಂದ್ರೆ ನಮ್ಗೊಂಥರ ಪ್ಲೆಸೆಂಟ್ ಫೀಲ್ ಆಗುತ್ತೆ, ಒಂಥರ ತಂಪು ಅನ್ಸುತ್ತೆ. ಸೊ ಗಾಳಿ ಮೇನ್ ಫ್ಯಾಕ್ಟರ್ ಆಗುತ್ತೆ. ಆಮೇಲೆ ನಮ್ಮ ಸುತ್ತಮುತ್ತ ಇರೋ ವಾತಾವರಣ ನೀಟಾಗಿದ್ರೆ, ಕ್ಲೀನ್ ಆಗಿದ್ರೆ ನಮಗೆ ಚೆನ್ನಾಗಿ ಅನ್ಸುತ್ತೆ. ಎಷ್ಟು ನೀಟಾಗಿದೆ, ನಮ್ಗೆ ಇಲ್ಲಿ ಇರ್ಬೋದು, ಇನ್ನೊಂದು ಅರ್ಧ ಗಂಟೆ ಇದ್ರೂ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ಅದೇ ಗಲೀಜಾಗಿದ್ರೆ, ಇಲ್ಲಿ ಏನಿರ್ಬೇಕಪ್ಪ, ಚೆನ್ನಾಗಿ ಅನಿಸ್ತಿಲ್ಲ, ಒಂಥರ ಇಲ್ಲಿ ಸ್ಮೆಲ್ ಬರ್ತಿದೆ, ಇಲ್ಲಿ ಒಂಥರ ಇಲ್ಲೆಲ್ಲ ಕಸ ಬಿದ್ದಿದೆ, ಇದ್ರ ಮಧ್ಯೆ ನಾವು ಹೋಗ್ಬೇಕಾ. ಸೊ ಈ ಥರ ಎಲ್ಲ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅಲ್ಲಿ ಇರೋದೆಲ್ಲ ನೀಟಾಗಿದ್ರೆ ಅದು ಚೆನ್ನಾಗಿರುತ್ತೆ. ಸೊ ನೋಡೋಣ, ಇವತ್ತಿನ ಚಾಪ್ಟರ್ ಬಂದ್ರು ಎನ್ವಿರಾನ್ಮೆಂಟ್ ಮೇಲೆ. ಎನ್ವಿರಾನ್ಮೆಂಟ್ ಅಲ್ಲಿ ಏನೇನಿರುತ್ತೋ, ಸುತ್ತಮುತ್ತ ಏನೇನಿರುತ್ತೆ ಅದನ್ನ ನಾವು ಮಾತಾಡೋಣ ಇವತ್ತು. ಸೊ ಇಷ್ಟೊತ್ತು ನಾವು ಪರಿಸರ, ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ನೋಡಿದ್ವಿ. ಇವಾಗ ಬುಕ್ ಓಪನ್ ಮಾಡೋಣ, ಎನ್ವಿರಾನ್ಮೆಂಟ್ ಚಾಪ್ಟರ್. ಸೊ ನೋಡೋಣ ಮಕ್ಕಳ, ಇವತ್ತಿನ ಚಾಪ್ಟರ್ ಅವರ್ ಎನ್ವಿರಾನ್ಮೆಂಟ್. ಈ ಚಾಪ್ಟರಲ್ಲಿ ಏನೇನು ಕಲಿತೀವಿ? ಫಸ್ಟ್ ಏರ್ ಪೊಲ್ಯೂಷನ್. ಸೊ ಫಸ್ಟ್ ಬುಕ್ ಎಲ್ಲ ಓಪನ್ ಮಾಡಿದಿರಲ್ಲ, ಸೊ ಬುಕ್ ಓಪನ್ ಮಾಡಿ 4th ಚಾಪ್ಟರ್ ಓಪನ್ ಮಾಡಿ, ಅವರ್ ಎನ್ವಿರಾನ್ಮೆಂಟ್ ಅಂತ. ಸೊ ಈ ಚಾಪ್ಟರಲ್ಲಿ ಏನೇನು ಬರುತ್ತೆ? ಫಸ್ಟ್ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ವೇಸ್ಟ್ ಟು ರೆಡ್ಯೂಸ್ ಪೊಲ್ಯೂಷನ್. ಸೊ ಎನ್ವಿರಾನ್ಮೆಂಟ್ ಅಲ್ಲಿರೋ ಕೆಲವೊಂದು ಫ್ಯಾಕ್ಟರ್ಸ್, ಅವು ಪೊಲ್ಯೂಷನ್ ಆದರೆ ಏನೇನಾಗುತ್ತೆ ಅಂತ ಈ ಚಾಪ್ಟರಲ್ಲಿ ನೋಡ್ತೀವಿ. ಸೊ ನೋಡಿ, ಇಲ್ಲಿ ಎನ್ವಿರಾನ್ಮೆಂಟ್ ಇದೆ, ಎನ್ವಿರಾನ್ಮೆಂಟ್ ಅಂತ ಹೇಳ್ತಾ ಇರೋದು. ಸೊ ಇವರು ಲಿವಿಂಗ್, ಈ ಡಕ್ಸ್ ಎಲ್ಲ ಲಿವಿಂಗ್, ಇದೆಲ್ಲ ಲಿವಿಂಗ್ ಮತ್ತು ಈ ಬಿಲ್ಡಿಂಗ್, ಈ ಹಿಲ್ಸ್, ಇದೆಲ್ಲ ನಾನ್ ಲಿವಿಂಗ್. ಇವೆಲ್ಲ ಸೇರಿ ಇದೊಂದು ಎನ್ವಿರಾನ್ಮೆಂಟ್ ಆಗುತ್ತೆ. ಸೊ ದಿಸ್ ಇಸ್ ದ ಪಿಕ್ಚರ್. ಜೀವಂತ ಇಲ್ಲದೆ ಇರೋದು ಅಂತ. ಸೊ ಜೀವ ಇರೋಂಥ ಮತ್ತು ಜೀವ ಇಲ್ಲದೆ ಇರೋಂಥ ಎಲ್ಲ ವಸ್ತುಗಳು ಸೇರಿ ಪರಿಸರ ಆಗಿರುತ್ತೆ. ಸೊ ಚಾಪ್ಟರ್ ನೋಡೋಣ. ಫಸ್ಟ್ ಲೈನ್, ವೆನ್ ವಿ ಲುಕ್ ಅರೌಂಡ್ ಅವರ್ ಸೆಲ್ಫ್ ವಿ ಸಿ ಮೆನಿ ಪೀಪಲ್, ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸೊ ನಾವು ನೋಡ್ತೀವಲ್ಲ ಹೊರಗಿದ್ದಾಗ, ಎಲ್ಲ ಕಡೆ ನಮ್ಮ ಸುತ್ತಮುತ್ತ ನೋಡಿದಾಗ ಎಷ್ಟು ಮನುಷ್ಯರಿರ್ತಾರೆ, ಪ್ಲ್ಯಾಂಟ್ಸ್ ಇರುತ್ತೆ, ಪ್ರಾಣಿಗಳಿರ್ತವೆ, ಎಷ್ಟೊಂದು ಜನನ ನೋಡ್ತೀವಿ ನಾವು. ಸೊ ಇದು ನಮ್ಮ ಎನ್ವಿರಾನ್ಮೆಂಟ್ ಒಳಗಡೆ ಇರೋಂಥ
ಎನ್ವಿರಾನ್ಮೆಂಟ್ ಒಳಗಡೆ ಇರೋಂಥ ಪರಿಸರ, ಪ್ಲ್ಯಾಂಟ್ಸ್, ಪೀಪಲ್ಸ್, ಆ್ಯನಿಮಲ್ಸ್ ಎಲ್ಲ ಇರೋದು. ಸೊ ದೇ ಆರ್ ಲಿವಿಂಗ್ ಥಿಂಗ್ಸ್. ಪೀಪಲ್ಸ್, ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್ ಇವಕ್ಕೆಲ್ಲ ಜೀವ ಇರೋದ್ರಿಂದ ಇವು ಲಿವಿಂಗ್ ಥಿಂಗ್ಸ್. ಸೊ ನಾವು ಪ್ಲ್ಯಾಂಟ್ಸಿಗೆ ಯಾಕೆ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ? ಸೊ ಅದು ಕೂಡ ಅಷ್ಟೇ, ಸಣ್ಣ ಚಿಕ್ಕದಿದ್ದಾಗ ಚಿಕ್ಕದಿರುತ್ತೆ, ದೊಡ್ಡದಾದ್ಮೇಲೆ ಮರ ಆಗುತ್ತೆ. ಅದು ಹೇಗೆ ಬೆಳೆಯುತ್ತೆ? ಸೊ ಬೈ ಪ್ರಿಪೇರಿಂಗ್ ಫುಡ್ ಫಾರ್ ದೆಮ್ಸೆಲ್ಸ್. ಅವು ಫುಡ್ನ ಅವೇ ಪ್ರಿಪೇರ್ ಮಾಡ್ಕೊಳುತ್ತೆ ಯೂಸಿಂಗ್ ಸನ್ಲೈಟ್ ಆ್ಯಂಡ್ ವಾಟರ್. ಎನ್ವಿರಾನ್ಮೆಂಟಲ್ಲಿರೋ ಸನ್ಲೈಟ್ ಮತ್ತು ವಾಟರ್ ಎಲ್ಲ ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ಸ್ ಕೂಡ ಬೆಳೆಯುತ್ತೆ. ಸೊ ಅವು ನಮ್ಮ ಥರನೇ, ನಾವು ಸಣ್ಣವರಿದ್ದಾಗ ಚಿಕ್ಕವರಿದ್ವಲ್ಲ, ಸೊ ದೊಡ್ಡವರಾದ ತಕ್ಷಣ ಬೆಳೀತಾ 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 ದೊಡ್ಡವರಾದ್ವಿ. ಸೊ ಪ್ಲ್ಯಾಂಟ್ಸ್ ಕೂಡ ಹಾಗೆ ಇರ್ತವೆ. ಸೊ ಅದಕ್ಕೆ ಪ್ಲ್ಯಾಂಟ್ಸ್ ಕೂಡ ಲಿವಿಂಗ್ ಥಿಂಗ್ಸ್ ಆಗುತ್ತೆ. So next line, we also see many non-living things like land, air, water, soil, buildings, house, etc. ಸೊ ಕೆಲವೊಂದು ವಸ್ತುಗಳು ನಮ್ಮ ಸುತ್ತಮುತ್ತ ನೋಡ್ತೀವಲ್ಲ ನಾವು, ಸ್ಟೇಷನರಿ ಆಗಿರುತ್ತೆ. ಸೊ ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಯಾವ್ಯಾವ ಬರುತ್ತೆ ಅಂತ ಹೇಳಿದೆ? ಲ್ಯಾಂಡ್, ಏರ್, ವಾಟರ್, ಸಾಯಿಲ್, ಬಿಲ್ಡಿಂಗ್ಸ್, ಹೌಸ್. ನಾವೆಲ್ಲ ನೋಡ್ತೀವಿ ಮನೆಗಳನ್ನು. ಮಣ್ಣು, ಗಾಳಿ ನಿಮಗೆ ಕಾಣಿಸಲ್ಲ, ಬಟ್ ಸ್ಟಿಲ್ ಅದು ನಾನ್ ಲಿವಿಂಗ್. ಯಾಕಂದರೆ ಅದಕ್ಕೆ ಜೀವ ಇರೋದಿಲ್ಲ. ಅದೇನಾದರೂ ಜೀವ ಹೋಗುತ್ತೆ, ಆ ಥರದ್ದೇನಾದರೂ ಫ್ಯಾಕ್ಟರ್ಸ್ ಇರುತ್ತಾ ಅದಕ್ಕೆ? ವಾಟರ್ಗೆ ನಾವು ಮೇಲಿಂದ ಕೆಳಗೆ ಹಾಕಿದರೆ ಅದು ಬಿದ್ದೋಗುತ್ತೆ, ಒಡೆದೋಗುತ್ತೆ, ಏನಾದರೂ ಇರುತ್ತಾ? ಸೊ ಏನೂ ಇರೋದಿಲ್ಲ. ಸೊ ವಾಟರ್ ಈಸ್ ಅ ನಾನ್ ಲಿವಿಂಗ್ ಥಿಂಗ್. ದ ಅರ್ತ್ ಈಸ್ ದ ಹೋಮ್ ಫಾರ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಸೊ ನಮಗೆ ಮನೆ ಹೆಂಗೋ, ಎಲ್ಲ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ಗೂ ಅರ್ತ್ ಒಂದು ಮನೆ. ಸೊ ನಮ್ಮದು ಮನೆ ಇರೋದು ಅರ್ತ್ ಮೇಲೆ. ಸೊ ಪ್ರಾಣಿಗಳಿಗೆಲ್ಲ ಅವಕ್ಕೆ ಸಪ್ರೇಟಾಗಿ ಬಿಲ್ಡಿಂಗ್ಸ್ ಅಂತ ಏನೂ ಇರೋದಿಲ್ಲ. ಅವು ಕೂಡ ಮರಗಳ ಮೇಲೆ, ಹೊರಗಡೆ ಎಲ್ಲಾದರೂ ಒಂದು ಕಡೆ ಮನೆ ಮಾಡ್ಕೊಂಡಿರುತ್ತೆ. ಸೊ ಬೇಸಿಕಲಿ ದ ಅರ್ತ್ ಈಸ್ ದ ಹೋಮ್ ಫಾರ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಬೋತ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಮೇಕ್ ಅಪ್ ಅವರ್ ಎನ್ವಿರಾನ್ಮೆಂಟ್. ಆ್ಯಸ್ ಅ ಸೆಡ್ ಬಿಫೋರ್, ನಾನು ಆವಾಗಲೇ ಹೇಳಿದ ಥರ, ಸೊ ಲಿವಿಂಗ್ ಥಿಂಗ್ಸ್ ಅಷ್ಟೇ ನಮ್ಮ ಎನ್ವಿರಾನ್ಮೆಂಟ್, ನಾನ್ ಲಿವಿಂಗ್ ಥಿಂಗ್ಸ್ ಅಷ್ಟೇ ನಮ್ಮ ಎನ್ವಿರಾನ್ಮೆಂಟ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ನಮ್ಮ ಸುತ್ತಮುತ್ತ ಏನೇನಿರುತ್ತೋ ಎಲ್ಲನೂ ಸೇರಿ ಕಲೆಕ್ಟಿವ್ಲಿ ವಿ ಕಾಲ್ಡ್ ಆಸ್ ಎನ್ವಿರಾನ್ಮೆಂಟ್. ಪಕ್ಕದಲ್ಲಿ ಜನ ಓಡಾಡ್ತಿರ್ತಾರೆ, ಪಕ್ಕದಲ್ಲಿ ಆ್ಯನಿಮಲ್ಸ್ ಓಡಾಡ್ತಿರುತ್ತೆ, ಆಮೇಲೆ ವೆಹಿಕಲ್ಸ್ ಓಡಾಡ್ತಿರುತ್ತೆ. ಸೊ ಎಲ್ಲನೂ ಸೇರಿ ನಾವು ಏನಂತ ಹೇಳ್ತೀವಿ? ಎನ್ವಿರಾನ್ಮೆಂಟ್. ಅವೆಲ್ಲ ಸೇರಿ ನಮ್ಮ ಎನ್ವಿರಾನ್ಮೆಂಟ್ನ ತಯಾರು ಮಾಡುತ್ತೆ. ದ ಏರ್ ವಿ ಬ್ರೀತ್, the water we drink and the place we wherein live in are a part of environment. ನಮ್ಮ ಎನ್ವಿರಾನ್ಮೆಂಟಿನ ಭಾಗಗಳೇನೇನು ಅಂತಂದರೆ, ನಾವು ಕುಡಿಯೋ ನೀರು, ನಾವಿರೋ ಜಾಗ, ಮತ್ತು ನಾವು ಗಾಳಿ ಸೇವಿಸ್ತೀವಲ್ಲ ಅದು ಎಲ್ಲನೂ ಸೇರೇನಾಗುತ್ತೆ, ಅದು ನಮ್ಮ ಎನ್ವಿರಾನ್ಮೆಂಟಿನ ಒಂದು ಪಾರ್ಟ್. ಪೂರ್ತಿ ಎನ್ವಿರಾನ್ಮೆಂಟ್ ಅದೇ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನಮ್ಮ ಎನ್ವಿರಾನ್ಮೆಂಟ್, ನಮ್ಮ ಪರಿಸರದ ಒಂದು ಭಾಗ ಯಾವುದು? ಗಾಳಿ, ನೀರು, ನಾವಿರೋ ಜಾಗ ಎಲ್ಲನೂ ಒಂದು ಪಾರ್ಟ್. ಸೊ ದಸ್ ಎನ್ವಿರಾನ್ಮೆಂಟ್ ಡಿಸ್ಕ್ರೈಬ್ಸ್ ಎವ್ರಿಥಿಂಗ್ ದಟ್ ಸರೌಂಡ್ ಅಸ್. ಸೊ ಎನ್ವಿರಾನ್ಮೆಂಟ್ ಏನು ಡಿಸ್ಕ್ರೈಬ್ ಮಾಡುತ್ತೆ, ಏನು ವರ್ಣಿಸುತ್ತೆ? ನಮ್ಮ ಸುತ್ತಮುತ್ತಲಿನ ಜಾಗ, ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಏನಿದೆ ಅನ್ನೋದೇ ನಮ್ಮ ಎನ್ವಿರಾನ್ಮೆಂಟ್. ಸೊ ದೆರ್ ಆರ್ ಮೆನಿ ಥಿಂಗ್ಸ್ ದಟ್ ವಿ ಥ್ರೋ ಆಸ್ ವೇಸ್ಟ್. ಸಮ್ ಆಫ್ ದಿಸ್ ವೇಸ್ಟ್ ರೋಡ್ಸ್ ಆ್ಯಂಡ್ ಡಿಕೇಸ್ ವೈಲ್ ಸಮ್ ಡಸ್ ನಾಟ್. ಸೊ ಇದ್ರ ಮೀನಿಂಗ್ ಏನಂದರೆ, ಇದಕ್ಕಿಂತ ಮುಂಚೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನೀವು ಏನಾದರೂ ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ರಿ, ಏನಾದರೂ ಬೇಡ, ಅಕ್ಕಿನೇ ಮನೇಲಿ ಅಕ್ಕಿ ತಂದಿರ್ತಾರೆ ಅಂತ ಅಂದ್ಕೊಳ್ರಿ. ಅಕ್ಕಿ ತಂದರೆ ಅದು ಹಾಳಾಗದೇ ಇರತ್ತಾ? ಸೊ ಜಾಸ್ತಿ ದಿನ ಬಿಟ್ಟರೆ ಹಾಳಾಗತ್ತಲ್ವ? ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಅದು ಹಾಳಾಗತ್ತಲ್ವ? ಹುಳ ಎಲ್ಲ ಬಂದು ಹಾಳಾಗತ್ತೆ. ಅದು ನೀವೇನು ಮಾಡಬೇಕು? ನೀಟಾಗಿ ಸ್ಟೋರ್ ಮಾಡಬೇಕು. ಅದು ಚೆನ್ನಾಗಿರಬೇಕು ಅಂದರೆ ನೀಟಾಗಿ ನೀವು ಸ್ಟೋರ್ ಮಾಡಬೇಕು. ಸೊ ಅದೇ ಥರ ನಮ್ಮ ಎನ್ವಿರಾನ್ಮೆಂಟ್ ಕೂಡ, ನಮ್ಮ ಎನ್ವಿರಾನ್ಮೆಂಟಿನ ಪಾರ್ಟ್ಸ್, ಏರ್, ವಾಟರ್, ನಮ್ಮ ಜಾಗ ಏನಿರುತ್ತೆ ಇವೆಲ್ಲ ನಾವು ಹೇಗಿರುತ್ತೋ ಹಾಗೆ ಬಿಡೋಕ್ಕಾಗೋದಿಲ್ಲ. ಹೇಗಿರುತ್ತೋ ಹಾಗೆ ಬಿಟ್ಟರೆ ಮೇ ಬಿ ಚೆನ್ನಾಗಿರ್ಬೋದು, ಬಟ್ ನಾವೇನು ಮಾಡ್ತೀವಿ? ಕೆಲವೊಂದು ಥಿಂಗ್ಸ್ ಏನಾದರೂ ಮಾಡ್ತೀವಿ, ಅದರ ಎಗನೆಸ್ಟ್ ಮಾಡ್ತೀವಿ. ನೀವು ಅದಕ್ಕೆ ಯಾವುದು ಹಾರ್ಮ್ಫುಲ್ ಆಗಿರುತ್ತೋ ಅದನ್ನೇ ಮಾಡ್ತೀವಿ. ಆವಾಗ ಏನಾಗುತ್ತೆ? ಅದು ವೇಸ್ಟ್, ಪೊಲ್ಯೂಟ್ ಆಗುತ್ತೆ. ಪೊಲ್ಯೂಷನ್ ಅಂತ ಹೇಳ್ತೀವಿ ಅದನ್ನು. ಸೊ ನಾವೇನು ಮಾಡ್ತೀವಿ? ಮನೇಲಾಗಲಿ ಹೊರಗಡೆ ಆಗಲಿ ಏನಾದರೂ ತಿಂತೀವಿ, ಚಾಕ್ಲೇಟ್ ತಿಂತೀರ ಅಂತ ಅಂದ್ಕೊಳ್ಳಿ, ನೀವು ಕವರ್ನ ಹಂಗೆ ಬಿಸಾಕ್ತೀರ. ಸೊ ಪ್ಲಾಸ್ಟಿಕ್ ರ್ಯಾಪರ್ ಅದು. ಸೊ ಪ್ಲಾಸ್ಟಿಕ್ ಅದು ಕೊಳೆಯಲ್ಲ. ಸೊ ನೆಲದ ಮೇಲೆ ನೀವು ಹಾಕಿರೋ ಪ್ಲಾಸ್ಟಿಕ್ ಎಷ್ಟೋ ವರ್ಷಗಳ ಕಾಲ ಹಾಗೆ ಇದ್ದು ಸಾಯಿಲ್ನ, ಲ್ಯಾಂಡ್ನ ಪೊಲ್ಯೂಟ್ ಮಾಡುತ್ತೆ. ಸೊ ಥಿಂಗ್ಸ್
ದ್ಯಾಟ್ ಡು ನಾಟ್ ಡಿಕೆ ಕಾಸ್ ಪೊಲ್ಯೂಷನ್. ನಾ ಹೇಳಿದ ಥರ ನಾವು ಯಾವ ವಸ್ತುಗಳನ್ನು ಹಾಕ್ತೀವೋ, ಯಾವ ವಸ್ತುಗಳು ಅದು ರೀಸೈಕಲ್ ಆಗೋಕ್ಕೆ ಸಾಧ್ಯ ಇಲ್ವೋ, ಅದು ಕೊಳೆಯಲ್ವೋ, ಅದನ್ನು ಏನಂತ ಕರಿತೀವಿ, ಪೊಲ್ಯೂಷನ್ ಆಗುತ್ತೆ. ಪೊಲ್ಯೂಷನ್, ಮಾಲಿನ್ಯ ಅಂತ ಹೇಳ್ತಾರೆ. ಸೊ ಮಾಲಿನ್ಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಹಳ್ಳಿಗಳೆಲ್ಲ ನೋಡಿರ್ಬೋದು, ದನಗಳ ಸಗಣಿ ಅದೆಲ್ಲ ಹಾಕಿರುತ್ತೆ. ಅದನ್ನೆಲ್ಲ ಏನು ಮಾಡ್ತಾರೆ, ಅವರೆಲ್ಲ ಒಂದು ಕಡೆ ಹಾಕ್ತಾರೆ. ಅದೆಲ್ಲ ಏನಾಗುತ್ತೆ, ಗೊಬ್ಬರ ಆಗುತ್ತೆ. ಸೊ ಅದರಿಂದ ಪೊಲ್ಯೂಷನ್ ಆಗುತ್ತಾ ನಮಗೇನಾದರೂ? ಅದರಿಂದ ಯಾವ ಪೊಲ್ಯೂಷನ್ ಆಗೋಲ್ಲ. ಅದರಿಂದ ನಮಗೆ ಬೇಕಾಗಿರೋ ಎಷ್ಟೊಂದು ಬೆನಿಫಿಟ್ ಸಿಗುತ್ತೆ. ಸೊ ಇನ್ ಸಿಟೀಸಲ್ಲಿ ಸಮ್ಟೈಮ್ಸ್ ಹಳ್ಳಿಗಳಲ್ಲೂ ಆಗ್ತಿದೆ, ಬಟ್ ಸಿಟೀಸಲ್ಲಿ ಮೇಜರಾಗಿ ಆಗ್ತಿರೋದೇನು ಅಂತ ಅಂದರೆ, ನಾವು ಸಿಟೀಸಲ್ಲಿ ವೇಸ್ಟ್ನ ಜಾಸ್ತಿ ಒಂದು ಗ್ರೌಂಡಿಗೆ ಹಾಕ್ತೀವಿ. ಆ ಗ್ರೌಂಡಲ್ಲೆಲ್ಲ ಒಂದು ರಾಶಿ ರಾಶಿ ಕಸ ಹಾಕ್ತೀವಿ. ಆ ರಾಶಿ ಕಸ ಹಾಕಿದಾಗ ಅದು ಏನಾಗುತ್ತೆ, ಕೆಲವೊಂದು ಸಲ ಡಂಪ್ ಮಾಡ್ತಾರೆ, ಕೆಲವೊಂದು ಸಲ ಹಂಗೆ ಹಾಕ್ತಾರೆ. ಅದು ವರ್ಷಗಟ್ಟಲೆಯಿಂದ, ಎಷ್ಟು ವರ್ಷಗಟ್ಟಲೆಯಿಂದ ಇದ್ದು ಕೊಳಿದೇನೆ ಅದು ಸಾಯಿಲೆಲ್ಲ ವಿಷ ಮಾಡುತ್ತೆ, ಪೊಲ್ಯೂಷನ್ ಆಗಿ. ಸೊ ಆ ಪೊಲ್ಯೂಷನ್ ಬಗ್ಗೆ ಇವಾಗ ಮಾತಾಡ್ತಿದ್ರು. ಸೊ ಜನರಲಿ ದೇರ್ ಆರ್ 4 types ಆಫ್ ಪೊಲ್ಯೂಷನ್ಸ್ ಇನ್ ದ ಎನ್ವಿರಾನ್ಮೆಂಟ್. ಲೆಟ್ ಅಸ್ ಲರ್ನ್ ಅಬೌಟ್ ದೆಮ್. ಸೊ ಜನರಲಿ ನಮ್ಮದು ಎನ್ವಿರಾನ್ಮೆಂಟಲ್ಲಿ ಮೇನ್ ಪಾರ್ಟ್ಸ್ ಏನು, ಏರ್, ವಾಟರ್, ಪ್ಲೇಸ್ ವಿ ಆರ್ ಲಿವಿಂಗ್ ಇನ್, ಇವು. ಸೊ ಇವು ಪೊಲ್ಯೂಟ್ ಆದರೆ ಹೆಂಗಿರುತ್ತೆ, ಇವು ಮೇನ್ ಥಿಂಗ್ಸ್ ನಮಗೆ ಬೇಕಾಗಿರೋದು. ನಾವು ಬ್ರೀತ್ ಮಾಡೋಕ್ಕೆ ಬ್ರೀತಿಂಗ್ ನಮಗೆ ಇಂಪಾರ್ಟೆಂಟ್ ಫಾರ್ ಅವರ್ ಲೈಫ್. ಸೊ ಆ ಏರೇ ಪೊಲ್ಯೂಟ್ ಆದರೆ ಏನಾಗುತ್ತೆ, ವಾಟರ್ ಇಸ್ ಅ ಮೇನ್ ಸೋರ್ಸ್, ಅದು ಪೊಲ್ಯೂಟ್ ಆದರೆ ಹೇಗಿರುತ್ತೆ ಅದನ್ನು ನೋಡ್ಬೇಕು ಇವಾಗ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಗಿಡ ನೆಡ್ತಿರೋದು, ಪಾಟ್ಸು, ಪ್ರಾಣಿಗಳು ಇವೆಲ್ಲ ತೋರಿಸಿದ್ದಾರೆ. ಇವೆಲ್ಲನೂ ಎನ್ವಿರಾನ್ಮೆಂಟ್ ಒಳಗಡೆ ಇರೋ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಆಗಿರುತ್ತೆ. ಸೊ ಫಸ್ಟ್ ನೋಡೋಣ, ಏರ್ ಪೊಲ್ಯೂಷನ್. ಏರ್ ಇಂಪಾರ್ಟೆಂಟ್ ಫಾರ್ ಅವರ್ ಲೈಫ್, ನಾವು ಬ್ರೀತ್ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗಿರೋದು. ಸೊ ಏನಾಗುತ್ತೆ ಜಾಸ್ತಿ ಪೊಲ್ಯೂಟ್ ಆದರೆ, ಇಲ್ಲಿ ನೋಡಿ ಒಂದು ಪಿಕ್ಚರ್ಸ್ ಇದೆ, 2 ಪಿಕ್ಚರ್ಸ್ ಇದೆ. ಇದು ಸ್ಮೋಕ್ ಫ್ರಮ್ ದ ಫ್ಯಾಕ್ಟ್ರೀಸ್, ಇದು ಬರ್ನಿಂಗ್ ಆಫ್ ವೇಸ್ಟ್. ನಾನು ಹೇಳ್ದಂಗೆ ವೇಸ್ಟ್ ಹಾಕಿರ್ತಾರೆ, ಕೆಲವೊಂದು ಕಡೆ ಡಂಪ್ ಮಾಡಿರ್ತಾರೆ, ಕೆಲವೊಂದು ಕಡೆ ಹಾಗೆ ಎಸ್ದಿರ್ತಾರೆ, ಸುಟ್ಟು ಬಿಡ್ತಾರೆ ಕೆಲವೊಂದು ಕಡೆ. ಆ ಸುಟ್ಟಾಗ ಏನಾಗುತ್ತೆ, ಪ್ಲಾಸ್ಟಿಕ್ಸ್ ಅದೆಲ್ಲ ಕೆಲವೊಂದು ಸುಟ್ಟಾಗ ಒಂದು ರಿಯಾಕ್ಷನ್ ಆಗಿ ಅದರಿಂದ ಒಂದು ವಿಚಿತ್ರವಾದ ಸ್ಮೋಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹೊಗೆ ಎಲ್ಲ ಏನಾಗುತ್ತೆ, ಎನ್ವಿರಾನ್ಮೆಂಟಿಗೆ ಹೋಗುತ್ತೆ. ಎನ್ವಿರಾನ್ಮೆಂಟಲ್ಲಿರೋ ಏರ್ ಏನಾಗುತ್ತೆ, ಕಲುಷಿತ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಲುಷಿತ ಮೀನ್ಸ್ ಪೊಲ್ಯೂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲೈಕ್ ದಿಸ್ ಫ್ಯಾಕ್ಟ್ರೀಸಲ್ಲಿ ಎಷ್ಟೊಂದು ಮ್ಯಾನುಫ್ಯಾಕ್ಚರ್ಸ್ ಆಗಿರುತ್ತೆ, ಏನೆಲ್ಲ ಆಗ್ತಿರುತ್ತೆ. ಸೊ ಅದರಿಂದ ಬರೋಂಥ ಹೊಗೆ ಏನಾಗುತ್ತೆ, ಅವರು ವಾತಾವರಣಕ್ಕೆ ಬಿಡ್ತಾ ಇರ್ತಾರೆ. ಸೊ ಮೇಲ್ಗಡೆ ನೀವು ನೋಡಿರ್ತಾರೆ ಎಷ್ಟೊಂದು ಕಡೆ ಕಾರ್ಖಾನೆಗಳಲ್ಲಿ ಪೈಪ್ಸ್ನ, ಅಲ್ಲಿಂದ ಹೊಗೆ ಹೋಗ್ತಿರುತ್ತೆ. ಅಲ್ಲಿಂದ ಹೋಗಿ ಅದರ ಅಕ್ಕಪಕ್ಕ ಇರೋ ಹಳ್ಳಿಗಳಿಗೆ ನೀವು ನೋಡಿರ್ಬೋದು, ಮೇಜರ್ ಎಫೆಕ್ಟ್ಸ್ ಆಗಿರುತ್ತೆ. ಅಲ್ಲಿರೋ ಕಲುಷಿತ ಆಗಿರೋಂಥ ಏರ್ ತಗೊಂಡು ಅವರಿಗೆಲ್ಲ ಏನಾದರೂ ಒಂದು ಡಿಸಡ್ವಾಂಟೇಜ್ ಆಗಿರೋದು ನೀವು ನೋಡಿರ್ತೀರ. ಸೊ ಏರ್ ಗೆಟ್ಸ್ ಪೊಲ್ಯೂಟೆಡ್ ಡ್ಯೂ ಟು ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಹಿಯರ್ ಆರ್ ದ ಫ್ಯೂ. ನೋಡೋಣ, ಕೆಲವೊಂದು ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ನಮಗೆ ಏರ್ ಪೊಲ್ಯೂಷನ್ ಆಗೋಕ್ಕೆ ಹೆಂಗೆ ಮೇನ್ ರೀಸನ್ ಆಗುತ್ತೆ ಅಂತ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ನೋಡೋಣ ಇಲ್ಲಿ. ಸೊ ಫಸ್ಟ್ ಪಾಯಿಂಟ್ ನೋಡಿ, ಸ್ಮೋಕ್ ಗಿವನ್ ಔಟ್ ಬೈ ಫ್ಯಾಕ್ಟ್ರೀಸ್ ಆ್ಯಂಡ್ ವೆಹಿಕಲ್ಸ್. ನಾವು ಹೇಳ್ದಂಗೆ ಫ್ಯಾಕ್ಟ್ರೀಸ್ ಮತ್ತು ವೆಹಿಕಲ್ಸ್, ಇದರಿಂದ ಬೈಕ್, ಕಾರ್ ಇಂಥ ವೆಹಿಕಲ್ಸ್ಗಳಿಂದ ಏನಾಗ್ತವೆ, ಜಾಸ್ತಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಗೆಯಲ್ಲಿ ಅಗೇನ್ ವಾತಾವರಣಕ್ಕೆ ಹೋಗೋದು. 1 ಬೈಕ್ 1 ಕಾರ್, 2 ಬೈಕ್ 2 ಕಾರ್, ಓಕೆ. ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ, 100 crore ಪ್ಲಸ್ ಇರೋದ್ರಿಂದ ಅಷ್ಟು ಜನದ ವೆಹಿಕಲ್ಸು ಹೊಗೆನೋ ವಾತಾವರಣಕ್ಕೆ ಹೋದಾಗ ಅದು ಏರ್ ಎಷ್ಟು ಪೊಲ್ಯೂಟ್ ಆಗಿರಬೇಡ. ಸೊ ಫ್ಯಾಕ್ಟ್ರೀಸಿಂದ ಬರೋ ಸ್ಮೋಕು ಅಷ್ಟೇ ಎನ್ವಿರಾನ್ಮೆಂಟಿಗೆ ಹೋಗಿ ಅಲ್ಲಿಂದ ಪೊಲ್ಯೂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಬರ್ನಿಂಗ್ ಆಫ್ ವೇಸ್ಟ್. ಸೊ ನಾವು ಹಾಕಿರೋ ವೇಸ್ಟ್ನ ಸುಟ್ಟಾಗ ಬರೋ ರಿಯಾಕ್ಷನ್ ಆಗಿ ಬರೋಂಥ ಸ್ಮೋಕ್ ಏನಾಗುತ್ತೆ, ಎನ್ವಿರಾನ್ಮೆಂಟಿಗೆ ಹಾರ್ಮ್ ಮಾಡುತ್ತೆ, ತೊಂದರೆ ಮಾಡುತ್ತೆ. ಅದರಿಂದ ಏರ್ ಪೊಲ್ಯೂಟ್ ಆಗುತ್ತೆ. ಸೊ ನೆಕ್ಸ್ಟ್, ಬರ್ಸ್ಟಿಂಗ್ ಆಫ್ ಕ್ರ್ಯಾಕರ್ಸ್ ಆನ್ ಫೆಸ್ಟಿವಲ್ ಡೇಸ್. ನಿಮಗೆಲ್ಲ ಗೊತ್ತಾ ಇದೆ, ಗಣೇಶ ಹಬ್ಬ ಅಥವಾ ದೀಪಾವಳಿ ಸ್ಪೆಷಲಿ ನೀವು ಪಟಾಕಿ ಹೊಡಿತೀರಲ್ಲ. ಸೊ ಅದರಿಂದ ಮೇನ್ಲಿ ಏನಾಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ.
ಸೊ ಪೊಲ್ಯೂಷನ್ ಆಗೋದ್ರಿಂದನೇ ಏನು ಹೇಳ್ತಾರೆ ಗೌರ್ಮೆಂಟ್ ಸ್ವಲ್ಪ ಏನದು ಕ್ರ್ಯಾಕರ್ಸ್ ನೀವೆಲ್ಲ ಬ್ಯಾನ್ ಮಾಡಿರ್ತಾರೆ ಕೆಲವೊಂದು ಟೈಮಲ್ಲಿ, ಆದರೂ ಕೆಲವೊಬ್ಬರು ತಗೊಂಡು ಬಂದು ಬರ್ಸ್ಟ್ ಮಾಡ್ತಾರೆ. ಸೊ ಇದನ್ನು ಮಾಡಬಾರ್ದು ಅಂತಲೇ ಗೌರ್ಮೆಂಟ್ ಬ್ಯಾನ್ ಮಾಡಿರೋದು. ಸೊ ಅದರಿಂದ ಏನಾಗುತ್ತೆ, ಮೇನ್ ಅದರಿಂದ ಅಗೇನ್ ಸ್ಮೋಕ್ ಬರುತ್ತೆ, ಸ್ಮೋಕಿಂದ ಏರ್ ಪೊಲ್ಯೂಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಫಾರೆಸ್ಟ್ ಫೈರ್ಸ್. ನೀವು ಕೇಳಿರ್ತೀರ ಕಾಡ್ಗಿಚ್ಚು ಅಂತ ಕೇಳಿರ್ತೀರ, ಸಡನ್ನಾಗಿ ಕಾಡುಗಳಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಅಂತ. ಸೊ ಅದು ಏರ್ ಪೊಲ್ಯೂಷನ್ಗೆ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು ನಾವು. ಕೆಲವೊಂದು ಸಲ ಏನಾಗುತ್ತೆ, ಕಾಡು ಅಂದರೆ ಎಷ್ಟೊಂದು ಮರ ಇರುತ್ತೆ. ಸೊ ಅಷ್ಟು ಮರಗಳು ಒಂದೇ ಸಲ ಬೆಂಕಿ ಹತ್ಕೊಂಡಾಗ ಹ್ಯೂಜ್ ಅಮೌಂಟ್ ಆಫ್ ಸ್ಮೋಕ್ ಬರುತ್ತೆ. ಆ ಸ್ಮೋಕಿಂದ ಏರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸ್ಯಾಂಡ್ ಸ್ಟಾರ್ಮ್ಸ್. ಸೊ ಸ್ಯಾಂಡ್ ಸ್ಟಾರ್ಮ್ಸ್ ಅಂದರೆ ನೀವು ಕೇಳಿರ್ಬೋದು, ಸ್ಯಾಂಡ್ ಅಂದರೆ ಮರಳು ಜೊತೆ ಚಂಡಮಾರುತ ಬಂದಿರುತ್ತೆ, ಜೋರಾಗಿ ಗಾಳಿ ಬೀಸ್ತಿರತ್ತಲ್ಲ, ಅದ್ರ ಜೊತೆಗೆ ತುಂಬ ಅಮೌಂಟ್ ಆಫ್ ಏನು ಬರುತ್ತೆ ಮರಳು, ಅದೆಲ್ಲ ಗಾಳೀಲಿ ಬಂದಾಗ ಏನಾಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಮೇನ್ ರೀಸನ್ಸ್ ಫಾರ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಲೀಡ್ಸ್ ಟು ಸೆವರಲ್ ಬ್ರೀತಿಂಗ್ ಪ್ರಾಬ್ಲಮ್ಸ್ ಲೈಕ್ ಅಸ್ತಮಾ. ನಾವು ಆಬ್ವಿಯಸ್ಲಿ ನಾವು ಏರ್ನ ಬ್ರೀತ್ ಮಾಡಲೇಬೇಕು. ನಾವು ಪೊಲ್ಯೂಟ್ ಆಗಿರೋ ಏರ್ನ ಬ್ರೀತ್ ಮಾಡಿದಾಗ ನಮ್ಗೆ ಕೆಲವೊಂದು ಲಂಗ್ಸ್ ರಿಲೇಟೆಡ್ ಬ್ರೀತಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗತ್ತೆ. ಅಸ್ತಮಾ ಥರ ನಮ್ಗೆ ಉಸಿರಾಟದ ಪ್ರಾಬ್ಲಮ್ ಆಗೋದು, ಇನ್ನೊಂದು ಪ್ರಾಬ್ಲಮ್ ಆಗೋದು, ಏನಾದರೂ ಒಂದು ಆಗುತ್ತೆ ಏರ್ ಪೊಲ್ಯೂಷನಿಂದ. ಸೊ ನೆಕ್ಸ್ಟ್ ನೋಡೋಣ, ವಾಟರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಆಯಿತು, ಗಾಳಿನೂ ಕಲುಷಿತ ಆಯಿತು. ಇವಾಗ ಮೇನ್ ನಮ್ಗೆ ಲೈಫ್ಗೆ ಇಂಪಾರ್ಟೆಂಟ್ ಆಗಿರೋದು ಏನು ಅಂದರೆ ವಾಟರ್. ಅದು ಪೊಲ್ಯೂಟ್ ಆಗಿರೋದೆ. ಅದು ಪೊಲ್ಯೂಟ್ ಆಗೋಕ್ಕೆ ಏನು ಕಾರಣ? ಮೇನ್ ರೀಸನ್ ನಾವೇ ಏರ್ ಪೊಲ್ಯೂಟ್ ಆಗೋಕ್ಕೆ. ಇಲ್ಲಿ ಪಿಕ್ಚರ್ಸಲ್ಲಿ ನೋಡಿ, ವಾಷಿಂಗ್ ಕ್ಲಾತ್ಸ್ ಇನ್ ವಾಟರ್ ಬಾಡೀಸ್. ಜನಗಳೆಲ್ಲ ದನಗಳನ್ನು ಕರುಗಳನ್ನು ಅಲ್ಲೇ ಸ್ನಾನ ಮಾಡಿಸ್ತಾರೆ, ತಾವು ಅಲ್ಲೇ ಬಟ್ಟೆ ಒಗಿತಾರೆ. ಸೊ ಇದರಿಂದ ಏನಾಗುತ್ತೆ, ನೀರು ಗಲೀಜಾಗುತ್ತೆ. ಸೊ ಆ ನೀರು ಗಲೀಜಾಗೋದ್ರಿಂದ ಆ ನೀರು ಹರಿತಾ ಬೇರೆ ಕಡೆ ಮೇನ್ ಸೋರ್ಸಿಗೆ ಹೋಗಿ ಅಲ್ಲಿಂದ ವಾಟರ್ ಪೊಲ್ಯೂಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಗೇನ್ ನಾವು ಅದೇ ನೀರು ಕುಡಿದಾಗ ನಮಗೆ ಮತ್ತೆ ಏನಾದರೂ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಡೆ ನೋಡಿ, ವಾಟರ್ ಪೊಲ್ಯೂಷನ್ ಡ್ಯೂ ಟು ಫ್ಯಾಕ್ಟ್ರೀಸ್. ಅಗೇನ್ ಫ್ಯಾಕ್ಟ್ರೀಸಿಂದ ಬರೋಂಥ ತಯಾರಿಸಿರೋಂಥ ಏನಾದರೂ ತಯಾರಿಸಿರ್ತಾರಲ್ಲ, ಅದಕ್ಕೆ ಬಳಸಿರೋಂಥ ನೀರುಗಳು, ಗಲೀಜಾಗಿರೋ ನೀರನ್ನ ಏನು ಮಾಡ್ತಾರೆ ಅವರು, ಒಂದು ಕಡೆ ಹೋಗಲಿ ಅಂತ ಬಿಡ್ತಾರೆ. ಸೊ ಆ ನೀರೆಲ್ಲ ಹೋಗಿ ಯಾವುದಾದ್ರೂ ಒಂದು ವಾಟರ್ ಸೋರ್ಸಿಗೆ ಹೋಗಿ ಜಾಯಿನ್ ಆದಾಗ ಅಲ್ಲಿ ವಾಟರ್ ಪೊಲ್ಯೂಷನ್ ಆಗುತ್ತೆ. ಸೊ ಅಗೇನ್ ಅದೇ ನೀರನ್ನ ಬೇರೆ ಯಾರಾದರೂ ಬಳಸಿದರೆ ಮತ್ತು ಹೆಲ್ತ್ ಪ್ರಾಬ್ಲಮ್ಸ್ ಏನಾದರೂ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಆಗುತ್ತೆ. ಸೊ ವಾಟರ್ ಪೊಲ್ಯೂಷನ್ ಈಸ್ ಅ ಸೀರಿಯಸ್ ಪ್ರಾಬ್ಲಮ್ ಟುಡೇ. ಸಮ್ ಆ್ಯಕ್ಟಿವಿಟೀಸ್ ದಟ್ ಕಾಸ್ ಪೊಲ್ಯೂಷನ್ ಆರ್ ಆ್ಯಸ್ ಫಾಲೋಸ್. ಸೊ ನೋಡೋಣ, ಇವತ್ತಿನ ಸೀರಿಯಸ್ ಪ್ರಾಬ್ಲಮ್ ಏನು? ವಾಟರ್ ಪೊಲ್ಯೂಷನ್. ನಾವು ಎಲ್ಲಾದರೂ ಹೋಗಿರ್ತೀವಿ ಅಂತಂದರೆ ನೀರು ಕುಡಿಯೋಕ್ಕೆ ಎಷ್ಟು ಹಿಂದೆ ಮುಂದೆ ನೋಡಿರ್ತೀವಿ, ನೀರು ಚೆನ್ನಾಗಿದೆನೋ ಇಲ್ಲೋ, ಫಿಲ್ಟರ್ ಆಗಿದೆನೋ ಇಲ್ಲೋ ಅಂತ. ಸೊ ಎಲ್ಲಾದರೂ ಹೋದಾಗ ನೀರು ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡಿರ್ತೀವಿ ಅಂದರೆ ವಾಟರ್ ಪೊಲ್ಯೂಷನ್ ಅಷ್ಟಾಗಿರತ್ತೆ ಅಂತ. ಸೊ ಎಲ್ಲಾದರೂ ಹೋಗಬೇಕಾದ್ರೆ ನಾವು ನೀರಂತೂ ಕ್ಯಾರಿ ಮಾಡ್ತೀವಿ, ಚೆನ್ನಾಗಿರೋ ನೀರು ಕುಡಿಬೇಕು ಅಂತ ಹೇಳಿ. ಸೊ ಆ ಪೊಲ್ಯೂಷನ್ ಆಗೋಕ್ಕೆ ಮೇನ್ ರೀಸನ್ಸ್ ಕೆಲವೊಂದು ರೀಸನ್ಸ್, ತುಂಬ ರೀಸನ್ಸ್ ಇರ್ತವೆ. ಕೆಲವೊಂದು ರೀಸನ್ಸ್ ನೋಡೋಣ ಇಲ್ಲಿ. ಫಸ್ಟ್, ವಾಷಿಂಗ್ ಕ್ಲಾತ್ಸ್ ಆ್ಯಂಡ್ ಯುಟೆನ್ಸಿಲ್ಸ್ ಇನ್ ವಾಟರ್ ಬಾಡೀಸ್. ಸೊ ಜನಗಳು ಏನು ಮಾಡ್ತಾರೆ, ಹಳ್ಳಿ ಕಡೆ ಆಗಲಿ ಕೆಲವೊಂದು ಕಡೆ ಏನು ಮಾಡ್ತಾರೆ, ಜಾಸ್ತಿ ಕೆರೆಗಳು, ನದಿಗಳು ಆ ಕಡೆ ಇರೋ ಕಡೆ ಎಲ್ಲ ಬಟ್ಟೆಗಳು ತೊಗೊಂಡೋಗೋದು, ಪಾತ್ರೆಗಳು ತೊಗೊಂಡೋಗೋದು, ಅಲ್ಲೇ ಪಾತ್ರೆ ತೊಳೆಯೋದು, ಅಲ್ಲೇ ಕಸ ಎಲ್ಲ ಹಾಕೋದು, ಅದನ್ನೆಲ್ಲ ಮಾಡ್ತಾರೆ. ಅದೆಲ್ಲ ನೀರಿಗೆ ಸೇರಿ ನೀರು ಪೊಲ್ಯೂಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಪೀಪಲ್ ಆ್ಯಂಡ್ ಅನಿಮಲ್ಸ್ ಬಾತಿಂಗ್ ಇನ್ ವಾಟರ್ ಬಾಡೀಸ್. ಜನಗಳು ಅದೇ ನೀರಲ್ಲೇ ಸ್ನಾನ ಮಾಡ್ತಾರೆ, ದನಗಳನ್ನು ಅದೇ ನೀರಲ್ಲೇ ಸ್ನಾನ ಮಾಡಿಸ್ತಾರೆ. ಸೊ ಬೇಸಿಕಲಿ ನಾವು ಸ್ನಾನ ಮಾಡೋದೇನು, ಕೊಳೆ ಹೋಗಲಿ ಅಂತ. ಆ ಕೊಳೆ ಎಲ್ಲ ನೀರಿಂದು ಸೋರ್ಸ್ಗೆ ಹೋದರೆ ಆ ನೀರು ಕೊಳೆ ಆಗೋದಿಲ್ವಾ? ಸೊ ಅದೇನು ಅಂದರೆ ಕ್ಲೀನ್ ಮಾಡಿದ್ರಿಂದ, ಯಾರನ್ನಾದರೂ ನೀವು ಕ್ಲೀನ್ ಮಾಡಿದ್ರಿ ಅಂದರೆ ಅದು ಕೊಳೆ ಅದರಲ್ಲಿ ಹೋಗಿರತ್ತೆ ಅಂತ ಅರ್ಥ. ಸೊ ನೀವು ಸ್ನಾನ ಮಾಡಿದಾಗ, ದನ ಕರುಗಳನ್ನ ಅದ್ರಾಗ ಸ್ನಾನ ಮಾಡಿಸಿದಾಗ ನೀರು ಆಟೋಮೆಟಿಕಲಿ ಪೊಲ್ಯೂಟ್ ಆಗುತ್ತೆ. ಸೊ ಮಿಕ್ಸಿಂಗ್ ಆಫ್ ಸೀವೇಜಸ್ ಫ್ರಮ್ ಹೋಮ್ಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಇನ್ ದ ವಾಟರ್ ಬಾಡೀಸ್. ಏನಾಗುತ್ತೆ ಅವಾಗ, ಈ ಕಡೆಯಿಂದನೂ ನೀವು ಸ್ನಾನ ಮಾಡಿರೋದು, ದನ ಕರುಗಳನ್ನ ಸ್ನಾನ ಮಾಡಿಸಿರೋ ನೀರುಗಳು ಹೋಗುತ್ತೆ, ಫ್ಯಾಕ್ಟ್ರಿ ಕಡೆಯಿಂದನೂ ಬಂದಿರುತ್ತೆ. ಸೊ ಎರಡು ಮಿಕ್ಸ್ ಆಗಿ ವಾಟರ್ ಪೊಲ್ಯೂಷನ್ ಆಗುತ್ತೆ.
ಡಂಪಿಂಗ್ ಗಾರ್ಬೇಜ್ ಇನ್ ದ ವಾಟರ್ ಬಾಡೀಸ್. ಕೆಲವೊಂದು ಸಲ ಏನು ಮಾಡ್ತಾರೆ, ವೇಸ್ಟ್ಗಳನ್ನು ಸುಮ್ಮನೆ ನೀರಿಗೆ ಹಾಕ್ಬಿಡ್ತಾರೆ. ಕೆಲವೊಂದು ಕಡೆ ನೀವು ನೋಡ್ಬೋದು, ಇನ್ನೂ ಮೂಢನಂಬಿಕೆಗಳನ್ನು ನೋಡ್ಬೋದು ನೀವು. ಪೂಜೆ ಮಾಡಿರ್ತಾರೆ, ದೇವ್ರಿಗೆ ಹಾಕಿರೋ ಹೂವನ್ನ ಬೇರೆ ಕಡೆ ಹಾಕಬಾರ್ದು ಅಂತ ಮತ್ತೆ ಅದೇ ನೀರಲ್ಲಿ ಹಾಕ್ತಾರೆ, ಅದು ಕೊಳೆಯುತ್ತೆ. ಏನೇನಾದರೂ ಪೂಜೆಗೆ ಮಾಡಿರೋ ವಸ್ತುಗಳನ್ನು ಏನಾದರೂ ಒಂದು ತೊಗೊಂಡೋಗಿ ಹಾಕ್ತಾರೆ. ಅಥವಾ ಗಣೇಶನ್ನೇ ತಗೊಳ್ಳಿ, ಗಣೇಶನ ಇಟ್ಟಿರ್ತೀರ, ಗಣೇಶ ತೊಗೊಂಡೋಗಿ ನೀರಲ್ಲಿ ಹಾಕ್ತೀರಾ, ಅದು ವಾಟರ್ ಪೊಲ್ಯೂಷನ್ ಆಗುತ್ತೆ. ಸೊ ವಾಟರ್ ಪೊಲ್ಯೂಷನ್ ಮೇ ಲೀಡ್ ಟು ಸೆವರಲ್ ಡಿಸೀಸಸ್ ಇಫ್ ವಿ ಡ್ರಿಂಕ್ ಸಚ್ ವಾಟರ್. ಇಟ್ ಕ್ಯಾನ್ ಕಾಸ್ ಡಯೋರಿಯಾ ಆ್ಯಂಡ್ ಕೊಲೆರಾ. ಸೊ ನೀವು ಹೋದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಎಲ್ಲಾದರೂ ನೀವು ನೀರು ಕುಡಿದ್ರೆ ಈ ನೀರು ಕುಡಿಬೇಡ ಶೀತ ಆಗುತ್ತೆ, ಈ ನೀರು ಕುಡಿಬೇಡ ಕೆಮ್ಮಾಗತ್ತೆ, ಏನಾದರೂ ಹೊಟ್ಟೆ ನೋವು ಬರುತ್ತೆ, ಈ ಥರ ನೀವು ಆ ಥರ ವಾಟರ್ಸ್ನ ಕುಡಿದಾಗ ಕೆಲವೊಂದು ಸ್ಟಮಕ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಇದು ವಾಟರ್ ಪೊಲ್ಯೂಷನ್. ಸೊ ನೆಕ್ಸ್ಟ್ ಪೊಲ್ಯೂಷನ್ ಯಾವುದು? ಲ್ಯಾಂಡ್ ಪೊಲ್ಯೂಷನ್, ಭೂಮಾಲಿನ್ಯ. ಇದು ಹೆಂಗಾಗತ್ತೆ? ನಮ್ಮಿಂದನೇ ಆಗುತ್ತೆ. ಸೊ ಇಲ್ಲಿ ಪಿಕ್ಚರ್ ನೋಡ್ತಿದ್ದೀರಲ್ಲ, ಎಷ್ಟು ಕಸ ಹಾಕಿರ್ತೀವಿ. ಇದನ್ನೆಲ್ಲ ಯಾರು ಹಾಕಿರ್ತಾರೆ? ಯಾರೂ ಹಾಕಿರಲ್ಲ, ಎನಿಮಲ್ಸ್ ಹಾಕಿರಲ್ಲ, ನಾವೇ ಹಾಕಿರ್ತೀವಿ. ಸೊ ಯೂಸ್ ಮಾಡಿರೋ ಪ್ಲಾಸ್ಟಿಕ್ಸ್, ಬ್ಯಾಗ್ಸ್, ಏನಾದರೂ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಾದರೂ ಸಿಗಲಿ, ವೇಸ್ಟ್ ಅಂತ ಅಂದರೆ ಎಲ್ಲಾದರೂ ಒಂದು ಕಡೆ ಹೋಗಿ ಎಷ್ಟು ಬಂದುಬಿಟ್ರೆ ಆಯಿತು, ನಮ್ಮ ಮನೆ ಕ್ಲೀನ್ ಇದ್ಬಿಟ್ರೆ ಆಯಿತು ಅಂತ ಹೇಳಿ ಎಲ್ಲಾದರೂ ಒಂದು ಕಡೆ ಬಿಡ್ತೀರ, ಡಂಪ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಕೊಳಿಯಂಥ ವಸ್ತುಗಳಾದರೆ ಕೊಳೆತು ಒಂದು ಸ್ವಲ್ಪ ಗೊಬ್ಬರ ಆ ಥರ ಆಗತ್ತೆ. ಸೊ ಆಗೋದಿಲ್ಲ, ಅದು ಕೊಳೆಯಲ್ಲ, ಡಿಕೆ ಆಗಲ್ಲ ಅಂತ ಅಂದಾಗ ಏನಾಗುತ್ತೆ, ಅದು ಲ್ಯಾಂಡ್ ಪೊಲ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವೊಂದಿಷ್ಟು ರೀಸನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನೋಡೋಣ. ಫಸ್ಟು ಏನು ಅಂದರೆ ಥ್ರೋಯಿಂಗ್ ಗಾರ್ಬೇಜ್ ಇನ್ ದ ಓಪನ್. ಒಂದು ಖಾಲಿ ಗ್ರೌಂಡ್ ಇದೆ ಅಂತ ಅಂದ್ಕೊಳ್ಳಿ, ಒಂದಿಷ್ಟು ಕಸ ಬಿದ್ದಿದೆ, ಅಲ್ಲಿ ಇನ್ನೂ ಒಂದಿಷ್ಟು ಜನ ಬರ್ತಾರೆ, ಕಸ ಹಾಕೋಣ, ಇಲ್ಲಿ ಕಸ ಹಾಕಿದ್ದಾರೆ, ಹೆಂಗಿದ್ರು ಕಸ ಹಾಕಿದ್ದಾರೆ, ನಾವು ಹಾಕೋಣ ಅಂತ ಹಾಕ್ತಾರೆ. ಗಾರ್ಬೇಜ್ನೆಲ್ಲ ತೊಗೊಂಡೋಗಿ ಅಲ್ಲಿ ಹಾಕ್ತಾರೆ. ಇದು ಒಂದು ರೀಸನ್. ಓವರ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಇನ್ ದ ಫೀಲ್ಡ್. ಏನು ಮಾಡ್ತೀವಿ, ಬೆಳೆಯುವಾಗ ಬೆಳೆಗಳು ಬೆಳೆಯುವಾಗ ಇವಾಗ ಏನು ಮಾಡ್ತಾರೆ ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇನ್ ಆರ್ಡರ್ ಟು ಗೆಟ್, ಅಂದರೆ ನಿಮಗೆ ಕ್ರಾಪ್ನ ಚೆನ್ನಾಗಿ ತೆಗಿಬೇಕು ಅಂತ ಹೇಳಿ, ಈ ಚೆನ್ನಾಗಿ ತೆಗಿಬೇಕು ಅನ್ನೋ ಬರದಲ್ಲಿ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಿದರೆ ಸ್ವಲ್ಪ ಅದು ಸಾಯಿಲ್ಗೆ ಏನಾದರೂ ಒಂದು ಎಫೆಕ್ಟ್ ಆಗೇ ಆಗುತ್ತಲ್ಲ. ಸೊ ಹೆಂಗಂದರೆ, ನೀವು ನಾಳೆ ಎಕ್ಸಾಮ್ ಇದೆ, ಇವತ್ತು ಓದಬೇಕು ಅಂತ ಹೇಳಿ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದಿದರೆ ಬೆಳಗ್ಗೆ ಎಕ್ಸಾಮ್ ಬರೆಯೋಕ್ಕಾಗತ್ತಾ? ಸೊ ಅದೇ ಥರ ನಿಮಗೆ ಚೆನ್ನಾಗಿ ಕ್ರಾಪ್ ತೆಗಿಬೇಕು ಅಂತ ಕೆಮಿಕಲ್ ಫರ್ಟಿಲೈಸರ್ಸ್ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಅಲ್ಲಿ ಕೆಟ್ಟ ಪರಿಣಾಮ ಬೀಳುತ್ತೆ, ಬರೋ ಬೆಳೆನೂ ಬರೋಕ್ಕಾಗೋದಿಲ್ಲ. ಸೊ ಅದೇ ಥರ ಡಂಪಿಂಗ್ ಆಫ್ ವೇಸ್ಟ್ ಬೈ ಫ್ಯಾಕ್ಟ್ರೀಸ್ ಇನ್ ಜಂಕ್ ಯಾರ್ಡ್ಸ್. ಫ್ಯಾಕ್ಟ್ರೀಸಿಂದ ಬರೋ ವೇಸ್ಟ್ನ ಈ ಥರ ಜಂಕ್ ಯಾರ್ಡ್ಸಲ್ಲಿ ಹಾಕೋದು, ಅದರಿಂದ ಅಲ್ಲೂ ಒಂದು ರಿಯಾಕ್ಷನ್ ಆಗುತ್ತಾ, ವೇಸ್ಟಲ್ಲಿ ಹಾಕಿರ್ತಾರೆ, ವೇಸ್ಟ್ ಅಂತ ಅವ್ರು ಹಾಕಿರ್ತಾರೆ, ಬಟ್ ತುಂಬ ದಿನ ಇದ್ದು ಅದು ಕೊಳಿದೆ ಏನಾದರೂ ಒಂದಾಗಿ ಅದನ್ನು ಲ್ಯಾಂಡ್ ಪೊಲ್ಯೂಷನ್ ಆಗೋಕ್ಕೆ ಕಾಸ್ ಆಗುತ್ತೆ. ಸೊ ಇದರ ಲ್ಯಾಂಡ್ ಪೊಲ್ಯೂಷನಿಂದನೂ ಕೆಲವೊಂದಿಷ್ಟು ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಡೆಸ್ಟ್ರಾಯ್ಸ್ ದ ನ್ಯಾಚುರಲ್ ಬ್ಯೂಟಿ. ನಾವು ಸುತ್ತಮುತ್ತ ಹೇಳ್ತೀವಲ್ವ, ಒಂದೊಂದು ಕಡೆ ನಾವು ಪ್ಲೆಸೆಂಟಾಗಿರಲಿ ಅಂತ ವಾಕ್ ಹೋಗ್ತೀವಿ, ಅಥವಾ ಪ್ಲೆಸೆಂಟಾಗಿರಲಿ ಅಂತ ಒಂದು ಕಡೆ ಸುಮ್ಮನೆ ತಿರ್ಗಕ್ಕೆ ಹೋಗ್ತೀವಿ. ಆ ಕಡೆ ಎಲ್ಲ ಈ ಥರ ವೇಸ್ಟ್ ಇದ್ದರೆ ನಮಗೆ ಸರಿ ಅನ್ಸೋದಿಲ್ಲ, ಹೋಗ್ಬೇಕು ಅನ್ಸೋದಿಲ್ಲ, ನ್ಯಾಚುರಲ್ ಬ್ಯೂಟಿನ ಹಾಳು ಮಾಡ್ದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ಏನು, ನಾಯ್ಸ್ ಪೊಲ್ಯೂಷನ್. ಇಲ್ಲಿ ಪಿಕ್ಚರ್ ನೋಡ್ತಿದ್ದೀರಲ್ಲ, ಬರ್ಸ್ಟಿಂಗ್ ಆಫ್ ಫೈರ್ ಕ್ರ್ಯಾಕರ್ಸ್. ನಾವು ಪಟಾಕಿ ಹೊಡೆಯೋದ್ರಿಂದ ಏನಾಗುತ್ತೆ, ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಆಮೇಲೆ ಏರ್ ಪೊಲ್ಯೂಷನ್ ಕೂಡ ಆಗುತ್ತೆ, ಅದರಿಂದ ಬರೋ ಹೊಗೆಯಿಂದ ಏರ್ ಪೊಲ್ಯೂಷನ್ ಆಗುತ್ತೆ, ಅದರಿಂದ ಬರೋ ಸೌಂಡಿಂದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಸೊ ಎಷ್ಟು ದೊಡ್ಡ ಪಟಾಕಿ ಹೊಡಿತಾರಲ್ಲ, ಎಷ್ಟು ಜೋರಾಗಿ ಸೌಂಡ್ ಕೇಳಿಸ್ತಿರುತ್ತೆ. ಸೊ ಅದೆಲ್ಲ ಏನಾಗುತ್ತೆ, ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಸೊ ಸೌಂಡ್ ವಿಚ್ ಈಸ್ ನಾಟ್ ಪ್ಲೆಸೆಂಟ್ ಟು ಅವರ್ ಇಯರ್ಸ್ ಈಸ್ ಕಾಲ್ಡ್ ಆಸ್ ನಾಯ್ಸ್. ನಮ್ಮ ಕಿವಿಗಳಿಗೆ ಯಾವುದು ಪ್ಲೆಸೆಂಟಾಗಿ ಕೇಳಲ್ಲ, ಯಾವುದು ಕೇಳಬಹುದಾದಂಥ ವಾಯ್ಸ್ಗಿಂತ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ, ಅದನ್ನೆಲ್ಲ ನಾವು ನಾಯ್ಸ್ ಅಂತ ಹೇಳ್ತೀವಿ. ಟೂ ಮಚ್ ನಾಯ್ಸ್ ಈಸ್ ಕಾಲ್ಡ್ ನಾಯ್ಸ್ ಪೊಲ್ಯೂಷನ್. ನಾಯ್ಸ್ ಜಾಸ್ತಿ ಆದಾಗ, ಫಾರ್ ಎಕ್ಸಾಂಪಲ್ ನೀವು ಸ್ಕೂಲೇ ತಗೊಳ್ಳಿ, ಇಡೀ ಒಂದು ಕ್ಲಾಸಲ್ಲಿ ಗಲಾಟೆ ಮಾಡ್ತಿದೆ ಅಂದರೆ ನಾಯ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತೀವಿ. ಇಡೀ ಸ್ಕೂಲೇ 10 ಸ್ಟ್ಯಾಂಡರ್ಡು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವಾಗೇನಾಗುತ್ತೆ, ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಸೊ ನಾಯ್ಸ್ ಪೊಲ್ಯೂಷನ್ ಈಸ್ ಡ್ಯೂ ಟು ವೇರಿಯಸ್ ಆ್ಯಕ್ಟಿವಿಟೀಸ್ ಲೈಕ್, ಯಾವುದ್ಯಾವುದರಿಂದ ಆಗುತ್ತೆ ನಾಯ್ಸ್ ಪೊಲ್ಯೂಷನ್? ಲಿಸನಿಂಗ್ ಟು ದ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಅಟ್ ಹೈ ವಾಲ್ಯೂಮ್. ನಿಮ್ಮ ಮನೆಗಳಲ್ಲಿ TV, ರೇಡಿಯೋ ಕೇಳ್ತಾನೆ ಇರ್ತಿರಲ್ಲ, ಸೊ ಅದನ್ನು ಜಾಸ್ತಿ ವಾಲ್ಯೂಮ್ ಇಟ್ಕೊಂಡು ಕೇಳಿದಾಗ ನಾಯ್ಸ್ ಪೊಲ್ಯೂಷನ್ ಆಗ್ತಿರುತ್ತೆ.
ಸೊ ಎಕ್ಸೆಸಿವ್ ಹಾಂಕಿಂಗ್ ಆಫ್ ವೆಹಿಕಲ್ಸ್. ಸೊ ನೀವು ಎಲ್ಲಾದರೂ ಹೋಗ್ತಿರ್ತೀರಾ, ಟ್ರಾಫಿಕ್ ಇರುತ್ತೆ, ಹೆವಿ ಹಾರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಏನಾದರೂ ವೆಹಿಕಲ್ಸಿನ ಸೌಂಡ್ಸು, ಹಾರ್ನ್ ಸೌಂಡ್ಸು ಈ ಥರ ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ, ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಸೊ ಬರ್ಸ್ಟಿಂಗ್ ಆಫ್ ಕ್ರ್ಯಾಕರ್ಸ್. ಸೊ ಪಟಾಕಿ ಹೊಡೆಯೋದ್ರಿಂದ ಅಂತೂ ನಾಯ್ಸ್ ಪೊಲ್ಯೂಷನ್ ಆಗೇ ಆಗುತ್ತೆ, ದೊಡ್ಡ ದೊಡ್ಡ ಶಬ್ದಗಳೇ ಬರುತ್ತೆ. ನಾಯ್ಸ್ ಕ್ರಿಯೇಟೆಡ್ ಬೈ ಮಷೀನ್ಸ್ ಇನ್ ಫ್ಯಾಕ್ಟ್ರೀಸ್. ಫ್ಯಾಕ್ಟ್ರೀಸಲ್ಲಿ ನೀವು ನೋಡಿರ್ತೀರ, ಫ್ಯಾಕ್ಟ್ರೀಸ್ ಯೂಶ್ವಲಿ ಅಕ್ಕಪಕ್ಕಗಳಲ್ಲಿ ಮನೆ ಇರೋದಿಲ್ಲ, ಆ ಸೌಂಡ್ ಕೇಳಿಸ್ಕೊಳಕ್ಕಾಗೋದಿಲ್ಲ, ಇರಿಟೇಟ್ ಆಗುತ್ತೆ, ಏನಾದರೂ ಒಂದು ಸಮಸ್ಯೆ ಆಗುತ್ತೆ ಅಂತ. ಸೊ ಅಲ್ಲಿಂದ ಮಷಿನ್ಗಳಿಂದ ಬರುವಂಥ ನಾಯ್ಸಿಂದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಸೊ ಯೂಸ್ ಆಫ್ ಲೌಡ್ ಸ್ಪೀಕರ್ಸ್. ಗಣೇಶ ಹಬ್ಬದಲ್ಲಿ ಎಲ್ಲಾದರೂ ನೋಡಿರ್ತೀರ ನೀವು, ಡಿ ಜೆ ಹಾಕಿರ್ತೀರ, ಯಾವುದಾದ್ರೂ ದೊಡ್ಡ ಜೋರಾಗಿ ಸೌಂಡ್ ಕೇಳಿಸೋಂಥ ಲೌಡ್ ಸ್ಪೀಕರ್ನ ಯೂಸ್ ಮಾಡಿರ್ತೀರ, ಅದರಿಂದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಕೇಳಿ, ಲೌಡ್ ನಾಯ್ಸ್ ಕ್ಯಾನ್ ಹಾರ್ಮ್ ಅವರ್ ಇಯರ್ಸ್ ಆ್ಯಂಡ್ ಕ್ಯಾನ್ ಡ್ಯಾಮೇಜ್ ಅವರ್ ಹಿಯರಿಂಗ್ ಸಿಸ್ಟಮ್. ಏನಾಗುತ್ತೆ, ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಇಯರ್ಸ್ಗೆ ಹಾರ್ಮ್ ಆಗುತ್ತೆ. ನಮ್ಮ ಇಯರ್ ಡ್ರಮ್ಸ್ ಎಲ್ಲ ಕೆಲವೊಂದು ಸಲ ನೀವು ಅಂದ್ಕೊಂಡಿರ್ಬೋದು, ಜಾಸ್ತಿ ಸೌಂಡ್ ಕೇಳಿದ ತಕ್ಷಣ ನಮ್ಮ ಇಯರ್ ಡ್ರಮ್ಸ್ ಎಲ್ಲ ಶೇಕ್ ಆಗ್ತಿದೆ, ಇಯರ್ ಡ್ರಮ್ಸಿಗೆ ಹೋಯಿತು ಅಂತ ಹೇಳೋಕ್ಕೆ ಕೇಳಿಸಿರ್ತೀರ. ಸೊ ಅದು ಇಯರ್ ಡ್ರಮ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಹಿಯರಿಂಗ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ಸೊ ಟು ಅವಾಯ್ಡ್ ಲೌಡ್ ಸೌಂಡ್ ವಿ ಕ್ಯಾನ್ ಯೂಸ್ ಇಯರ್ ಪ್ಲಗ್ಸ್. ಸೊ ಸೌಂಡ್ ಅಷ್ಟು ಸೌಂಡು ನಾವು ಬಳಸೋದಕ್ಕಿಂತ ಬದಲು ಇಯರ್ ಪ್ಲಗ್ಸ್ನ ಯೂಸ್ ಮಾಡಿಬಿಟ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋಲ್ಲ, ನಾಯ್ಸ್ ಪೊಲ್ಯೂಷನ್ ಆಗೋಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಜೂನ್ 5th ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ ಅಂತ ಯಾವಾಗ ಮಾಡ್ತಾರೆ, ಜೂನ್ 5th. ಸೊ ಇಷ್ಟೆಲ್ಲ ಪೊಲ್ಯೂಷನ್ ಆಗಿದೆ, ನಾವೇನು ಕಡಿಮೆ ಮಾಡೋಕ್ಕೇನು ಮಾಡಿಲ್ಲ ಅಂದರೆ ಹೆಂಗೆ? ಸೊ ಮಾಡಲೇಬೇಕಲ್ವ. ಪೊಲ್ಯೂಷನ್ ನಮಗೇನಾದರೂ ತೊಂದರೆ ಆಗ್ತಿದೆ ಅಂದರೆ, ಲೈಕ್ ನಾನು ಆವಾಗಲೇ ಈಗ ನಿಮಗೆ ಎಕ್ಸಾಂಪಲ್ ಕೊಟ್ಟ ಹಾಗೆ, ಮನೇಲಿ ಏನಾದರೂ ಅಕ್ಕಿ ತಂದಿರ್ತೀರ, ಅಕ್ಕಿ ಹಾಳಾಗ್ತಿದೆ ಅಂದರೆ ಅದಕ್ಕೇನಾದರೂ ನೀವು ಕಡಿಮೆ ಮಾಡೋಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಇಟ್ಕೊಂಡಿರ್ತೀರಲ್ಲ. ಸೊ ಅದೇ ಥರ ಇಲ್ಲೂ ಇಷ್ಟು ಪೊಲ್ಯೂಷನ್ಸ್ ಆಗ್ತಿದೆ ಅಂದರೆ ನಾವು ರೆಡ್ಯೂಸ್ ಮಾಡೋಕ್ಕೆ ಏನಾದರೂ ಒಂದು ಟ್ರೈ ಮಾಡಲೇಬೇಕು. ಸೊ ಹೌ ಟು ರೆಡ್ಯೂಸ್ ಪೊಲ್ಯೂಷನ್ ನಾವು ನೋಡೋಣ, ಒಂದಿಷ್ಟು ಪಾಯಿಂಟ್ಸ್ ಇದೆ ನೋಡೋಣ. ಪ್ಲ್ಯಾಂಟ್ ಮೋರ್ ಆ್ಯಂಡ್ ಮೋರ್ ಟ್ರೀಸ್ ಟು ಕೀಪ್ ದ ಏರ್ ಕ್ಲೀನ್. ಏರ್ ಕ್ಲೀನಾಗಿರಬೇಕು ಅಂದರೆ ಏನಾಗುತ್ತೆ, ವಾತಾವರಣದಲ್ಲಿ ಸ್ವಲ್ಪ ಫ್ರೆಶ್ ಏರ್ ಜಾಸ್ತಿ ಇರಬೇಕು. ಸೊ ಫ್ರೆಶ್ ಏರ್ ಯಾವುದರಿಂದ ಬರೋದು, ಮರಗಳಿಂದ. ಸೊ ನಾವು ಏನು ಮಾಡಬೇಕಾಗುತ್ತೆ, ಗಿಡಗಳನ್ನ ಜಾಸ್ತಿ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಥ್ರೋ ವೇಸ್ಟ್ ಇನ್ ದ ಡಸ್ಟ್ಬಿನ್. ನೀವು ಕಸಗಳನ್ನು ಎಲ್ಲ ಹಾಕಬೇಕು, ಡಸ್ಟ್ಬಿನಲ್ಲಿ ಹಾಕಬೇಕು. ಸೊ ಎಲ್ಲಾದರೂ ಹೊರಗೆ ಹೋಗಿರ್ತೀರ, ಎಲ್ಲಾದರೂ ಹೋಗಿದ್ರಿ, ಏನಾದರೂ ಒಂದು ಬ್ಯಾಗ್ ತೊಗೊಂಡು ಹೋಗಿರಿ, ನೀವು ಯೂಸ್ ಮಾಡಿರೋ ಥಿಂಗ್ಸ್ನ ಡಸ್ಟ್ಬಿನ್ ಏನು ವೇಸ್ಟನ್ನೆಲ್ಲ ಹಾಕೋಕ್ಕೆ ಒಂದು ಬ್ಯಾಗ್ ತೊಗೊಂಡು ಹೋಗಿ ಬ್ಯಾಗಲ್ಲಿ ಹಾಕಿದರೆ ಅಲ್ಲಿಂದ ಪೊಲ್ಯೂಷನ್ ಸ್ವಲ್ಪ ಏನಾದರೂ ಕಡಿಮೆ ಆಗುತ್ತೆ. ಪೂರ್ತಿ ಕಡಿಮೆ ಆಗಲ್ಲ, ನಮ್ಮಿಂದನೇ ಸ್ಟಾರ್ಟ್ ಆಗಲಿ ಅಂತ ನಾವು ಹೇಳ್ತಾ ಇರೋದು. ಸೊ ಡು ನಾಟ್ ಯೂಸ್ ಪ್ಲಾಸ್ಟಿಕ್ ಬ್ಯಾಗ್ಸ್, ಇನ್ಸ್ಟೆಡ್ ಕ್ಯಾರಿ ಜೂಟ್ ಬ್ಯಾಗ್ಸ್. ಪ್ಲಾಸ್ಟಿಕ್ ಆ್ಯಸ್ ಅ ಸೆಡ್ ಬಿಫೋರ್, ಅದು ಡಿಕೆ ಆಗೋದಿಲ್ಲ, ಕೊಳೆಯೋದಿಲ್ಲ. ಸೊ ಕೊಳೆಯೋದಿಲ್ಲ ಅಂದಾಗ ಅದನ್ನು ಯೂಸ್ ಮಾಡೋದು ಒಳ್ಳೆಯದಲ್ಲ. ಸೊ ಅದು ಎನ್ವಿರಾನ್ಮೆಂಟ್ಗೂ ಒಳ್ಳೆಯದಲ್ಲ, ನಮಗೂ ಒಳ್ಳೆಯದಲ್ಲ. ಇನ್ಸ್ಟೆಡ್ ನಮಗೆ ಜೂಟ್ ಬ್ಯಾಗ್ಸ್, ಈ ಥರ ಬ್ಯಾಗ್ ಸಿಗುತ್ತೆ, ಈ ಥರ ಯೂಸ್ ಮಾಡಿದರೆ ಅದಿನ್ನೂ ಬೆಟರ್ ಆಗಿರುತ್ತೆ. ಸೊ ಸೇ ನೋ ಟು ಫೈರ್ ಕ್ರ್ಯಾಕರ್ಸ್. ಪಟಾಕಿ ಹೊಡೆಯೋದನ್ನ ಆದಷ್ಟು ಕಡಿಮೆ ಮಾಡಿ, ಕಡಿಮೆನೇ ಮಾಡಿ. ಪಟಾಕಿ ಹೊಡಿದೇ ಇದ್ದರೆ ಆ್ಯಕ್ಚುಲಿ ಏನೂ ಲಾಸ್ ಇಲ್ಲ, ಏನೂ ಯೂಸ್ ಇಲ್ಲ. ಆ್ಯಕ್ಚುಲಿ ಪಟಾಕಿ ಹೊಡಿದ್ರೆ ಏನು ಯೂಸ್ ಇದೆ, ಸುಮ್ಮನೆ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ. ನೀವೇನಾದರೂ ಸೇಫ್ಟಿ ತೊಗೊಂಡಿಲ್ಲ ಅಂದರೆ ಮತ್ತೆ ನಿಮಗೇನಾದರೂ ತೊಂದರೆ ಆಗುತ್ತೆ. ಸೊ ಎಲ್ಲದಕ್ಕಿಂತ ಬೆಟರ್ ಸೇ ನೋ ಟು ಫೈರ್ ಕ್ರ್ಯಾಕರ್ಸ್. ಯೂಸ್ ಕ್ಲೀನ್ ಫ್ಯೂಯಲ್ ಲೈಕ್ CNG ಇನ್ ವೆಹಿಕಲ್ಸಲ್ಲಿ ಏನು ಮಾಡ್ತಾರೆ, ಮಿಕ್ಸ್ ಮಾಡಿ ಫ್ಯೂಯಲ್ಸ್ನ ಅದು ಹೊಗೆ ಬರೋ ಥರ ಮಾಡಿ ಅದೆಲ್ಲ ಮಾಡ್ತಾರೆ, ಅದರಿಂದ ಏರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಬೆಟರ್ ಏನು ಮಾಡೋದು ಅಂದರೆ ಕ್ಲೀನಾಗಿರೋ CNGನ ಫ್ಯೂಯಲ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಸೇವ್ ವಾಟರ್, ಡು ನಾಟ್ ಮೇಕ್ ಇಟ್ ಡರ್ಟಿ. ನೀವೇನು ಮಾಡ್ತೀರಾ, ಸಿಕ್ಕಿದ ಥರ ನೀರು ಯೂಸ್ ಮಾಡ್ತೀರಾ, ಅಲ್ಲಿ ಚೆಲ್ಲೋದು, ಇಲ್ಲಿ ಚೆಲ್ಲೋದು, ಬೀಳ್ಸೋದು. ಸೊ ಈಗಿನ ಕಂಡೀಷನ್ ಹೆಂಗಿದೆ ಅಂದರೆ ನಮಗೆ ಡರ್ಟಿ ವಾಟರೇ ಜಾಸ್ತಿ ಇದೆ, ಪ್ಯೂರ್ ವಾಟರ್ ಕಡಿಮೆ ಇದೆ. ಸೊ ಏನು ಮಾಡಬೇಕು, ನಾವು ವಾಟರ್ ಸೇವ್ ಮಾಡಬೇಕು. ಆಮೇಲೆ ಬೇರೆ ವಾಟರ್ನ ಡರ್ಟಿ ಮಾಡದೇ ಇರೋ ಥರ ನೋಡ್ಕೋಬೇಕು. ಡು ನಾಟ್ ಲಿಸನ್ ಟು ಮ್ಯೂಸಿಕ್ ಅಟ್ ಹೈ ವಾಲ್ಯೂಮ್. ಜಾಸ್ತಿ ವಾಲ್ಯೂಮ್ ಇಟ್ಕೊಂಡು ಮ್ಯೂಸಿಕ್ನ ಕೇಳ್ಕೋಬಾರ್ದು. ಅದರಿಂದ ಏನಾಗುತ್ತೆ, ನಮಗೆ ಪ್ರಾಬ್ಲಮ್, ನಮ್ಮ ಇಯರ್ಸ್ಗೆ ಹಿಯರಿಂಗ್ ಸಿಸ್ಟಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಯ್ತಲ್ವಾ. ಇದು ನಿಮ್ಮ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್. ಇಲ್ಲಿ ಏನೇನು ಕಲ್ತ್ರಿ, ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಲ್ಯಾಂಡ್ ಪೊಲ್ಯೂಷನ್, ಇದನ್ನೆಲ್ಲ ಕಲ್ತ್ರಿ. ಆಮೇಲೆ ಹೆಂಗೆ ರೆಡ್ಯೂಸ್ ಮಾಡೋದು ಅನ್ನೋದನ್ನು ಕಲ್ತ್ರಿ.
ಹೊಸ ವರ್ಡ್ಸ್ ನಿಮ್ಗೆ ಏನು ಕೇಳಿಸ್ತು ಇವತ್ತು? ಇಲ್ಲಿ ನೋಡ್ರಿ, ನ್ಯೂ ವರ್ಡ್ಸ್, ಪೊಲ್ಯೂಷನ್ ಮತ್ತು ಎನ್ವಿರಾನ್ಮೆಂಟ್. ಸೊ ಪೊಲ್ಯೂಷನ್ ಮತ್ತು ಎನ್ವಿರಾನ್ಮೆಂಟ್ ಇವತ್ತಿನ ನಿಮ್ಮ ಹೊಸ ವರ್ಡ್ಸ್ ಅಲ್ವಾ? ಇದನ್ನು ಓದಿ ಆಯಿತಾ? ಚೆನ್ನಾಗಿದೆ ಚಾಪ್ಟರು, ಓದಿ. ಇಲ್ಲಿ ನೋಡಿ, ಇಲ್ಲೊಂದು ಆ್ಯಕ್ಟಿವಿಟಿ ಇದೆ, ಇದು ನಿಮಗೆ ಹೋಮ್ವರ್ಕ್. ಇದಿಷ್ಟು ಬಾಕ್ಸ್ಗಳಲ್ಲಿ ಒಂದು ಲೆಟರ್ಸಲ್ಲಿ ಪೊಲ್ಯೂಷನ್ಗೆ ರಿಲೇಟೆಡ್ ಆದಂಥ ಒಂದಿಷ್ಟು ಕೆಲವೊಂದು ವರ್ಡ್ಸ್ಗಳಿರ್ತವೆ, ಅದನ್ನು ಹುಡುಕಿ ನೀವು ಬರಿಬೇಕು. ಅದ್ರ ಜೊತೆಗೆ ಆ ಹೋಮ್ವರ್ಕ್ ಜೊತೆಗೆ ಇಲ್ಲಿ ಲೇಬಲ್ ದ ಪಿಕ್ಚರ್ಸ್ ಅಂತ ಬಿನಲ್ಲಿ ಕೊಟ್ಟಿದ್ದಾರೆ ಎಕ್ಸಸೈಸಲ್ಲಿ. ಅದನ್ನು ನೀವು ಪಿಕ್ಚರ್ ನೋಡಿ ಇದು ಯಾವ್ಯಾವ ಪೊಲ್ಯೂಷನ್ ಅಂತ ನೀವೇ ಹೇಳಬೇಕಾಯ್ತಾ? ಹೇಳ್ತೀರಾ ಮಕ್ಕಳ? ಇದೆರಡು ಹೋಮ್ವರ್ಕ್ ನೀವು ಮಾಡಬೇಕು, ಓಕೆನಾ? ಥ್ಯಾಂಕ್ ಯು.